ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕೆಂಡು, ಸ್ಯಾಟರ್ಡೇ. ಸೊ ತಲೆಗೆಲ್ಲ ಸ್ನಾನ ಮಾಡಾಯಿತು. ಮತ್ತು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವೀಕಿನೂ ಊರಿಂದ ಬಂದಿದ್ದೆ ಆ್ಯಂಡ್ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಫಂಕ್ಷನ್ ಇದೆ, ಎಂಗೇಜ್ಮೆಂಟ್ ಫಂಕ್ಷನು ನಮ್ಮ ದೊಡ್ಡಪ್ಪನ ಮೊಮ್ಮಗಳದು. ಅದಕ್ಕೆ ಹಾಸನ್ಗೆ ಹೋಗ್ತಾ ಇದ್ದೀವಿ. ನಾನು ಈ ಸತಿ ಡ್ಯಾಡಿ ಮಮ್ಮಿ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ, ಅವ್ರಿಗೆ ಬೇರೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಬರ್ತಾ ಇಲ್ಲ, ನಾವಷ್ಟೇ ಹೋಗ್ತಾ ಇದ್ದೀನಿ. ಸೊ ಟ್ರೈನಲ್ಲಿ ಹೋಗ್ತಾ ಇಲ್ಲ, ಈ ಸತಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕಾರಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಕಾರ್ ಜರ್ನಿಗಿಂತ ಟ್ರೈನ್ ಜರ್ನಿನೇ ತುಂಬಾ ಇಷ್ಟ. ಬಟ್ ಡ್ಯಾಡಿ ಮಮ್ಮಿ ಹೋಗ್ತಾ ಇದ್ದಾರಲ್ಲ, ಸೊ ಅವ್ರ ಜೊತೆನೇ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಊಟ ಎಲ್ಲ ಆಯಿತು, ಇವಾಗ ಹೊರಟಿದ್ದೀವಿ. ಸೊ ನನಗಂತೂ ವಾರ 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 ಊರಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಏನು ಬರುತ್ತೋ ಗೊತ್ತಿಲ್ಲ, ನೋಡಬೇಕು. ಇವಾಗಂತೂ ಫುಲ್ ಕಾರ್ತಿಕ ಮಾಸದಲ್ಲಂತೂ ಬರೀ ಫಂಕ್ಷನ್ಸೇ ಆಗೋಯ್ತು. ಸೊ ಮತ್ತೆ ನಾಳೆ ರಿಟರ್ನ್ ಟು ಬ್ಯಾಂಗ್ಳೂರ್. ಮಂಡೆಯಿಂದ ಮತ್ತೆ ಮಕ್ಕಳಿಗೆ ಸ್ಕೂಲೆಲ್ಲ ಇರುತ್ತೆ. ಸೊ ಹಿಂಗೆ ಹೋಗೋದು ಹಿಂಗೆ ಬರೋದು, ಹಿಂಗೆ ಹೋಗೋದು ಹಿಂಗೆ ಬರೋದು, ಅದೇ ಆಗೋಗ್ಬಿಡುತ್ತೆ. ಸೊ ನಮ್ಮ ಆಂಟಿ ಅವರೆಲ್ಲ ಹೇಳ್ತಾ ಇರ್ತಾರೆ, ನೀವು ಉಳ್ಕೊಳ್ಳೋದೇ ಇಲ್ಲ, ಹಿಂಗೆ ಬರ್ತೀರಾ ಹಿಂಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಸ್ಕೂಲೆಲ್ಲ ಇರುತ್ತೆ, ಡ್ಯಾಡಿಗೂ ಕೆಲಸಗಳು ಇರುತ್ತೆ ಇಲ್ಲಿ. ಸೊ ಅದಕ್ಕೆ ಇರೋಕ್ಕಾಗಲ್ಲ, ವಾಪಸ್ ಬಂದ್ಬಿಡ್ತೀವಿ. ಸೊ ನಾಳೆ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ. ಸೊ ಇವಾಗ ರೆಡಿ ಆಯಿತು, ಇವಾಗ ಹೋಗೋದಷ್ಟೇ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಮನೆ ಬಿಟ್ಟಾಗಲೇ ಅರೌಂಡ್ 3:30 ಆಗಿತ್ತು. ಸೊ ನಾವು ನೆಲಮಂಗಲ ದಾಟೋ ಅಷ್ಟಿಗೆ 4:30, 5 o'clock ಆಗೇ ಹೋಗಿತ್ತು. ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಗುರುಗುಂಟೆ ಪಾಳ್ಯ ಸ್ಟಾಪ್ ಹತ್ರ. ಸೊ ನನ್ನ ಮಗಳದ್ದು ವಾಚ್ನ ನಾನು ಹಾಕ್ಕೊಂಡಿದ್ದೆ. ನನ್ನ ಆಂಟಿ ಮೊಮ್ಮಗಳದ್ದು ಬರ್ಡೇ ಇತ್ತಲ್ವ, ಆವಾಗ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು ಅದು. ನಿಂಗೆ ಕೂದಲು ನೋಡು, ಅಯ್ಯಪ್ಪ ದೇವ್ರೆ. ನಿದ್ದೆ ಮಾಡಿ ಅಂದರೆ ಮಾಡಲಿಲ್ಲ. ಸೊ ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಹೋಟೆಲ್ ಬಂದುಬಿಟ್ಟು MTR, ಮ್ಯಾಂಗ್ಳೂರ್ ಹೈವೇ ಮಧ್ಯದಲ್ಲಿ ಈ ಹೋಟೆಲ್ ಸಿಗುತ್ತೆ. ಯೂಶ್ವಲಿ ನಾವು ಏನಾದ್ರು ಕಾರಲ್ಲಿ ಹೋದರೆ ಡ್ಯಾಡಿ ಮಧ್ಯದಲ್ಲಿ ನಿಲ್ಲಿಸ್ತಾರೆ ಕಾಫಿಗೆ ಮತ್ತು ಲೈಟಾಗಿ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಕ್ಕೆ ಅಂತ. ಸೊ ಇದ್ರದ್ದು ಹಿಂದೆನೇ ಧ್ರುವತಾರೆ ಅಂತ ಸಿಗುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ ಹೋಟೆಲು. ಯೂಶ್ವಲಿ ಅಲ್ಲೇ ನಿಲ್ಲಿಸೋದು. ಇದು ಹೊಸದಾಗಿ ಓಪನ್ ಆಗಿದೆ, ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮ್ಯಾಂಗ್ಳೂರ್ ಹೈವೇಲಿ ತುಂಬಾ ಹೋಟೆಲ್ಸ್ ಹೊಸದಾಗಿ ಓಪನ್ ಆಗ್ತಾನೇ ಇದೆ. ಸೊ ಯಾವಾಗಲೂ ಒಂದೇ ಹೋಟೆಲ್ಗೆ ಹೋಗೋಕ್ಕಿಂತ ಬೇರೆದು ನ್ಯೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಹೋಟೆಲ್ಗೆ ಹೋಗಿದ್ದು. ಸೊ ಎಲ್ಲರೂ ಬೇರೆ ತೊಗೊಂಡ್ವಿ. ಬೋಂಡಾ ಸೋಪು, ಮಂಗಳೂರು ಬನ್ಸು, ನೀರು ದೋಸೆ, ಮತ್ತು ಮಕ್ಕಳು ಹಠ ಮಾಡಿದರು ದೋಸೆ ಬೇಕು ಅಂತ. ಸೊ ಅವರಿಗೆ ಪ್ಲೇನ್ ದೋಸೆನ ಕೊಡಿಸಿದ್ವಿ. ಟೇಸ್ಟ್ ವೈಸ್ ಕೂಡ ಎಲ್ಲನೂ ಚೆನ್ನಾಗಿತ್ತು. ಕಾಫಿನೂ ತುಂಬಾ ಚೆನ್ನಾಗಿತ್ತು, ಬಟ್ ಲಿಟಲ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಫೈನಲಿ ಹಾಸನ್ನ ರೀಚ್ ಆದ್ವಿ. ಆಂಟಿ ಮನೆಗೆ ಹೋದ್ವಿ. ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿ ರೆಸ್ಟ್ ಮಾಡಿ ಮತ್ತೆ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಬಿಗ್ ಬಾಸ್ನ ನೋಡ್ತಾ ಇದ್ವಿ. ಗುಡ್ ಮಾರ್ನಿಂಗ್. ಎದ್ದ ಚಿನ್ನೆ? ಸೊ ಜರ್ನಿ ಎಲ್ಲ ಮಾಡಿ ಫುಲ್ ಸ್ಟ್ರೈನ್ ಆಗಿತ್ತು, ಚೆನ್ನಾಗಿ ನಿದ್ದೆ ಬಂತು. ಸೊ ಮಕ್ಕಳು ಕೂಡ ಎದ್ದರು. ಸೊ ಅವರಿಗೆ ರಾಗಿ ಸರಿ ಮಾಡಿದ್ವಿ. ಆಂಟಿ ಮತ್ತು ಮಮ್ಮಿ ಇಬ್ಬರೂ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ರು. ಇಡ್ಲಿ, ಚಟ್ನಿ, ಸಾಂಬಾರು. ಮಕ್ಳಿಗೂ ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಆಂಟಿ ಇಡ್ಲಿ, ನಾವು ಹೋದರೆ ಇಲ್ಲ ದೋಸೆ ಆ ಥರ ಮಾಡ್ತಾರೆ. ಫೈನಲಿ ಫಂಕ್ಷನ್ಗೆ ರೆಡಿ ಆಯಿತು. ಇವಾಗ ಹೊರಡಬೇಕು. ಟೈಮ್ ಬಂದುಬಿಟ್ಟು 11:30 ಆಯಿತು. ಈಗ ಹೊರಡಬೇಕು. ಪಾಪು, ಓಯ್ ಇಲ್ಲೇ ನಡಿ ಹೋಗೋಣ. ಸೊ ಮಮ್ಮಿ, ನಾನು, ಮಕ್ಕಳು ಎಲ್ಲ ರೆಡಿ ಆದ್ವಿ. ಡ್ಯಾಡಿ ಕೂಡ ರೆಡಿ ಆದರು. ಇವಾಗ ಹೊರಡ್ತಾ ಇದ್ವಿ. ತಾತನ ಮೊಬೈಲ್ ಇಟ್ಕೊಂಡಿದ್ಯಾ? ಆಟ ಆಡ್ತಾ ಇದೆಯಾ? ಓಕೆ. ಇದು ವೈಟ್ ಬರಬೇಕು. ಹೌದಾ?
ಎಂಗೇಜ್ಮೆಂಟ್ ಹಾಲ್ ಕೂಡ ರೀಚ್ ಆದ್ವಿ. ಹುಡುಗಿ ಹೆಸರು ಹರ್ಷಿತಾ, ಹುಡುಗನ ಹೆಸರು ಸೋಮೇಶ್. ಸೊ ನಮ್ಮ ಡ್ಯಾಡಿ ಫ್ಯಾಮಿಲಿ ಫುಲ್ ಕಂಪ್ಲೀಟಾಗಿ ಬಂದಿತ್ತು. ನಮ್ಮ ಡ್ಯಾಡಿ ಫ್ಯಾಮಿಲಿ ಬಂದು ತುಂಬಾ ದೊಡ್ಡ ಫ್ಯಾಮಿಲಿ, ಯಾಕೆಂದರೆ ನಮ್ಮ ಡ್ಯಾಡಿಯವರು 6 ಜನ ಅಣ್ಣ ತಮ್ಮಂದಿರು. ಸೊ ನನ್ನ ದೊಡ್ಡಪ್ಪಂದಿರ ಮಕ್ಕಳು, ಸೊಸೆದಿರು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಎಲ್ಲನೂ ಮೀಟಾಗಿ ಫುಲ್ ಖುಷಿ ಆಯಿತು. ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ವೀಡಿಯೋಸ್ನ ಮಾಡ್ಕೊಂಡಿದ್ದು, ಯಾಕೆಂದರೆ ತುಂಬ ದಿವಸ ಆದಮೇಲೆ ಎಲ್ಲರೂ ಸಿಕ್ಕಿರ್ತಾರೆ. ದೊಡ್ಡಪ್ಪಂದಿರು ಎಲ್ಲ ಬಂದಿದ್ರು, ಬಟ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಎಂಗೇಜ್ಮೆಂಟ್ ಫಂಕ್ಷನ್ನು ನಡೀತಾ ಇತ್ತು. ಸೊ ಹುಡುಗ ರಿಂಗು ಕೂಡ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿಡಿಯೋ ಸರಿಯಾಗಿ ತೆಗಿಯೋಕ್ಕೆ ಆಗಲಿಲ್ಲ, ಎಲ್ಲ ಯಾಕೆಂದರೆ ಬರೀ ಫೋಟೋಗ್ರಾಫರ್ಸೇ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ನಾವು ವಿಶ್ ಮಾಡೋಕ್ಕೆ ಅಂತ ಸ್ಟೇಜ್ ಮೇಲೆ ಹೋದಾಗ ಬರೀ ಫೋಟೋಸ್ ಅಷ್ಟೇ ತಕ್ಕೊಂಡ್ವಿ. ಸೊ ಇವರೆಲ್ಲರೂ ನಮ್ಮ ಅಕ್ಕಂದಿರು, ಅತ್ತಿಗೆದಿರು ಎಲ್ಲರೂ. ಸೊ ಎಲ್ಲನೂ ಮೀಟ್ ಮಾಡಿ ಫುಲ್ ಖುಷಿಯಾಗಿ ತುಂಬಾ ಜನ ಕೂಡ ಇದ್ದರು. ಸೊ ನಾವು ಊಟಕ್ಕೆ ಹೋದ್ವಿ. ಸೊ ಊಟಕ್ಕೆ ಕಾಯಿ ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲನೂ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಆಂಟಿ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟ್ವಿ ನಾವು ಬ್ಯಾಂಗ್ಳೂರಿಗೆ. ಮಕ್ಕಳು ಫುಲ್ ಟಯರ್ಡ್ ಆಗಿದ್ದರು. ಅಲ್ಲಿ ಆಟ ಆಡಿದ್ದು ಎಂಗೇಜ್ಮೆಂಟ್ ಹಾಲಲ್ಲಿ. ಮತ್ತು ಸ್ವಲ್ಪ ಹೊತ್ತು ಕಾರಲ್ಲಿ ಮೊಬೈಲ್ ನೋಡಿದರು. ಆಮೇಲೆ ಬೆಂಗಳೂರು ಬರೋವರೆಗೂ ಮಲ್ಕೊಂಡೇ ಬಿಟ್ಟರು. ನಾವು ಕೂಡ ಎಲ್ಲೂ ನಿಲ್ಲಿಸ್ಲೇ ಇಲ್ಲ, ಯಾಕೆಂದರೆ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು ಊಟ ಮಾಡಿ. ಸೊ ಕಾಫಿಗೂ ನಿಲ್ಲಿಸ್ಲಿಲ್ಲ, ಸೀದಾ ಮನೆಗೇ ಹೋದ್ವಿ. ಯಾಕೆಂದರೆ ನಮಗೂ ಎಲ್ಲ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡ್ತೀವಿ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಡೈಲಿ ರೊಟೀನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಮಂಡೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಸೊ ನನ್ನ ಮಕ್ಕಳಿಗೆ ಮಂಡೇ ಬಂದರೆ ಫುಲ್ ಹಿಂಸೆ ಅವ್ರಿಗೆ, ಯಾಕೆಂದರೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ. ನಾವೇನಾದ್ರು ಊರಿಗೆ ಹೋಯ್ತು ಮತ್ತೆ ಬಂದು ಸ್ಕೂಲಿಗೆ ಹೋಗ್ಬೇಕಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಹಿಂಸೆ, ಅಳ್ತಾರೆ. ಅಮ್ಮ ರಜಾ ಇಲ್ವಾ, ಯಾವಾಗ ರಜಾ ಸಿಗುತ್ತೆ ಅಂತ ಕೇಳ್ತಾನೆ ಇರ್ತಾರೆ ಸ್ನಾನ ಮಾಡಿಸ್ದಾಗಿಂದನೂ. ಸೊ ನಾನು ಅವರಿಗೆ ಸಮಾಧಾನ ಪಡಿಸೋಕ್ಕೆ ಇವತ್ತೊಂದಿನ ಹೋಗಿ ನಾಳೆ ರಜಾ ಬರುತ್ತೆ, ಮತ್ತು 2 ಡೇಸ್ ಹೋಗಿ ಮತ್ತೆ ರಜಾ ಬರುತ್ತೆ ಅಂತ ಅವರಿಗೆ ಸಮಾಧಾನ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಸೊ ಫಸ್ಟ್ 5 ಡೇಸು ಫುಲ್ ಖುಷಿಯಾಗಿ ಹೋಗ್ತಾರೆ. ಸ್ಯಾಟರ್ಡೆ ಸಂಡೇ ರಜಾ ಬಂದ್ಬಿಟ್ಟು ಮತ್ತೆ ಮಂಡೇ ಸ್ಕೂಲ್ಗೆ ಹೋಗೋದು ಅಂದರೆ ಅವರಿಗೆ ಅಳ್ತಾರೆ, ಬೇಜಾರು ಕೂಡ ಆಗುತ್ತೆ. ಸೊ ಸಮಾಧಾನ ಪಡಿಸಿ ಸ್ಕೂಲಿಗೆ ಕಳಿಸ್ತೀನಿ. ಆಮೇಲೆ ಚೆನ್ನಾಗಿ ಆಗ್ತಾರೆ, ಫುಲ್ ಖುಷಿಯಾಗಿ ಬರ್ತಾರೆ ಸ್ಕೂಲಿಂದ ವಾಪಸ್ ಬರಬೇಕಂದಾಗ. ಸೊ ಸ್ನ್ಯಾಕ್ಸ್ ಬ್ರೇಕಿಗೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಆ್ಯಪಲ್ಲು, ಸೌತೆಕಾಯಿನ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಯೂಶ್ವಲಿ ಅವರು ಮನೆಯಲ್ಲಿ ಫ್ರೂಟ್ಸೇ ತಿನ್ನಲ್ಲ, ತುಂಬ ಹಿಂಸೆ ಮಾಡಿ ತಿನ್ನಿಸ್ಬೇಕಾಗತ್ತೆ. ಅದಕ್ಕೆ ನಾನು ಅವ್ರಿಗೆ ಸ್ಕೂಲ್ಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಅಲ್ಲಾಂದರೆ ಟೀಚರ್ ಬೈಕ್ ಆದ್ರೂ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಬಾಕ್ಸ್ನ. ಮನೆಯಲ್ಲಿ ತಿನ್ನೋದೇ ಇಲ್ಲ. ಸೊ ಮನೆಗೆ ಬಂದ ಮೇಲೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಅದನ್ನು ಅವ್ರಿಗೆ ತಿನ್ನಿಸ್ತೀನಿ. ಮತ್ತು ಚೆನ್ನಾಗಿ ಆಟ ಆಡ್ತಾರೆ. ನಮ್ಮ ಎದುರುಗಡೆ ಮನೆ, ಮೇಲ್ಗಡೆ ಮನೆ ನನ್ನ ಮೊಮ್ಮಗಳು ಎಲ್ಲ ಇರ್ತಾರೆ. ಆಮೇಲೆ ಅವ್ರ ಜೊತೆ ಆಟ ಆಡ್ತಾ ಅವರಿಗೆ ಊಟ ಕೂಡ ಮಾಡಿಸ್ತೀನಿ. ಸೊ ಅದಕ್ಕೆ ಫ್ರೂಟ್ಸ್ನೇ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸೋದು. ಸೊ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನೂ ಸ್ವಲ್ಪ ಹಾಕ್ತೀನಿ. ವೀಕ್ಲಿ ಟ್ವೈಸು ಇಲ್ಲ ಥ್ರೈಸು ಇಲ್ಲ ಮಕಾನ ಹಾಕ್ಕೊಡ್ತೀನಿ. ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಅದನ್ನು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕೆಂದರೆ ಅದು ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಅಂತ ಮಾಡ್ತಾ ಇರ್ತೀನಿ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.